ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚೈನ್ ಲಿಂಕ್ ಕಂಪನಿ ಸಿಬ್ಬಂದಿಯಿಂದ ಯುವಕರ ಮೇಲೆ ಹಲ್ಲೆಯಾಗಿದೆ. ಕೊಪ್ಪಳದ ಮಲಕನಮರಡಿ ಗ್ರಾಮದ ಯುವಕರ ಮೇಲೆ ಹಲ್ಲೆಯಾಗಿದೆ. ಅಜಾರ್ಟ್ ಕೋ ಕಾಮರ್ಸ್ ಹಬ್ ಕಂಪನಿ ಅಂತ ಹೇಳಿ ಇದು ಚೈನ್ ಲಿಂಕ್ ಕಂಪನಿ. ಆ ಚೈನ್ ಲಿಂಕ್ ಕಂಪನಿ ಅನೇಕರನ್ನ ತನ್ನ ವ್ಯಾಪ್ತಿಗೆ ಸೆಳೆದುಕೊಳ್ಳುತ್ತೆ. ಒಬ್ಬರಿಂದ ಒಬ್ಬರಿಗೆ ಅದೊಂದು ಬಿಸ್ನೆಸ್ ಚೈನ್ ಆಗ್ತಾ ಹೋಗುತ್ತೆ. ಬಟ್ ಆ ಕಂಪನಿಯ ಸಿಬ್ಬಂದಿ ಇಲ್ಲಿ ಹಲ್ಲೆ ಮಾಡಿದ್ದಾರೆ. ಕೊಪ್ಪಳದ ಕಿನ್ನಾಳ ರಸ್ತೆಯಲ್ಲಿರುವಂಥ ಚೈನ್ ಲಿಂಕ್ ಕಂಪನಿ ಅದು. ನಡು ರಸ್ತೆಯಲ್ಲೇ ಗಿರಿಗೌಡ, ಪೂಜೇಶ್ ಎಂಬುವರ ಮೇಲೆ ಹಲ್ಲೆ ಮಾಡಿದ್ದಾರೆ. 11,500 ರೂಪಾಯಿ ಹಣ ಕಟ್ಟಿಸಿಕೊಂಡು ಕೇವಲ 5 ಶರ್ಟ್ ಕೊಟ್ಟಿತ್ತು ಕಂಪನಿ. ಪಾರ್ವತಿ, ಹುಲಿಗೆಮ್ಮ, ನಾಗರಾಜ್, ರವಿ ಎಂಬುವರಿಂದ ಹಲ್ಲೆಯಾಗಿದೆ. ದೂರು ದಾಖಲಿಸಿ 4 ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕೊಪ್ಪಳ ನಗರದ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಮಾರ್ಕೆಟಿಂಗ್ ನೀವು ಈಗ ವಾಪಸ್ ಕಂಪ್ಲೇಂಟ್ ಕೊಡ್ತೀರಿ. ಮಾರ್ಕೆಟಿಂಗ್ ಮಾಡಕ್ಕೆ ಟ್ರೈನಿಂಗ್ ಕೊಡ್ಲಿ. ಈಗ ಪಾರ್ವತಿ ಮತ್ತೆ ಪಾರ್ವತಿ, ಹುಲಿಗೆಮ್ಮ, ನೀವು ನಾಗರಾಜ, ರವಿ ಇನ್ನೊಬ್ಬ ವಿಡಿಯೋ ಮಾಡಕ್ಕೆ ಎಲ್ಲ ಗುದ್ದಿ ಬಿಡ್ರಿ. ಮತ್ತೆ ಪ್ರೈವೇಟ್ ಪಾರ್ಟಿಗೆಲ್ಲ ಒದ್ದಿದ್ದಾರೆ ಎಲ್ಲ. ಮತ್ತೆ ಒಬ್ರು ಲೇಡೀಸ್ ಒಬ್ರು ಚಪ್ಪಲ್ ತಾ ಹೋಗ್ತಿದ್ದಾರೆ. ರಾಘವೇಂದ್ರ ಸರ್ ಕುತ್ತಿಗೆಗೆ ಆಮೇಲೆ ಬೆನ್ನಿಗೆ ಎಲ್ಲ ಫುಲ್ ಪೇನ್ ಇದ್ದಾವೆ. ಇವಾಗಾದ್ರೂ ಪೇನ್ ಇದ್ದಾವೆ. ಆ ಪರಿ ಹೊಡೆದಿದ್ದಾರೆ. ನಮ್ಮ ಹುಡುಗ ಎದ್ದಳಕ್ಕಾಗಿಲ್ಲ ರೀ. ಆ ಪರಿ ಹೊಡೆದಿದ್ದಾರೆ ಅವರು. ನಿಮ್ಮ ಯಾರು ಮಾತಾಡೋಣ ಬಾಕ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಕ್ ಬಂದಿರಾ ಅಥವಾ ಸೊಲ್ಯೂಷನ್ ಕೊಡಕ್ ಬಂದಿರಾ ಅಂತ ನಾನು ಕೇಳಿದೆ. ಇಲ್ಲ ನಾವು ಸೊಲ್ಯೂಷನ್ ತಗೊಳಕ್ಕೆ ಬಂದಿರೋದು ಅಂತಂದ್ರು. ಸೊಲ್ಯೂಷನ್ ತಗೊಳಕ್ ಬಂದಿರ ಮೇಲೆ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ದುಡ್ಡು ಕೊಟ್ಟಿದಾರಲ್ವಾ? ಇಲ್ಲ ಸರ್, ಆಕ್ಚುಲಿ ದುಡ್ಡು ಕೊಟ್ಟಿದ್ಮೇಲೆ ಜಗಳ ಮಾಡಿದ್ದವ್ರು. ಆಕ್ಚುಲಿ ನಾವು ಅವ್ರ ದುಡ್ಡು ಕೊಟ್ಟಿಲ್ಲ. ಇವತ್ತು ನಮಗೆ ದುಡ್ಡು ಇಲ್ಲ, ಅವ್ರ ಕಡೆನೇ ಇದೆ. ಇವಾಗ್ಲೂ ಕೇಳ್ರಿ ಅವ್ರಿಗೆ. ಅವ್ರ ಹತ್ರ ದುಡ್ಡು ಅವ್ರ ಹತ್ರ ಇದೆ. 9,000 ಪರ್ಚೇಸ್ ಮಾಡಿದ್ಮೇಲೆ 9,000 ಕೊಟ್ಬಿಟ್ಟಿವಿ ಆಲ್ರೆಡಿ. ಬೇಡ, ಅದು ಕ್ವಾಲಿಟಿ ಮತ್ತೆ ರಿಟರ್ನ್ ಮಾಡ್ಬಿಟ್ಟು ರಿಫಂಡ್ ಅಂತ ಕಂಪನಿ ಟರ್ಮ್ಸ್ ಅಂಡ್ ಕಂಡೀಷನ್ ಪ್ರಕಾರನೇ. ಇಲ್ಲ ಸರ್, ಅದರಲ್ಲಿ ರೇಟ್ ಇರುತ್ತೆ. ಇಲ್ಲ ಸರ್, ಅದಕ್ಕೆ ಬಂದಿದೆ ಸರ್. ನಾನು ಅದಕ್ಕೆ ನಾವೇ ಕೂಡ್ಸ್ಕೊಂಡಿದ್ದೆ. ಆಟೋ ಕರೆಸಿದ್ದೆ. ನಾವು ಇಲ್ಲಿ ಕರ್ಕೊಂಡು ಕೂಡಿಸ್ಬೇಕಂತಾನೆ ಮಾತಾಡಿದ್ದು ನಾವು. ಈ ಹಿಂದೆ ಮಣ್ಣಿನ 2 ಗಲಾಟೆ ಆಗಿತ್ತು. ಇಲ್ಲಿ ಮಣ್ಣಿನ ನೀವು ಸ್ಟೇಷನ್ ಬಂದಿದ್ರಿ. ಹೌದು, ಅವ್ರದ್ದು ಸೇಮ್ ಗಲಾಟೆ. ಏನಿದು ನಮ್ದು ಉದ್ದೇಶ ಏನು ಅಂತಂದ್ರೆ ಮೈಕ್ರೋ ಎಂಟರ್ಪ್ರಿನರ್ಸ್ ಅನ್ನ ರೆಡಿ ಮಾಡೋದು. ನಾವು ಎಂಟರ್ಪ್ರಿನರ್ಸ್ ಗಳನ್ನ ರೆಡಿ ಮಾಡುವಂತ ಉದ್ದೇಶನೇ ನಮ್ದು. ಅದನ್ನ ಮಾಡಕ್ ಕರಿತೀವಿ ಹೊರತು ಅದ್ರ ಬಗ್ಗೆ ನಾವು ಬಿಸ್ನೆಸ್ ಪರ್ಪಸ್ ಆಗಿ ಟ್ರೈನಿಂಗ್ ಕೊಡ್ತೀವಿ. ನಾವು ಯಾರಿಗೂ ಇಷ್ಟ ಇರಲ್ಲ ಅವ್ರು ನಾವು ಕಳಿಸ್ಬಿಡ್ತೀವಿ. ಫೋರ್ಸ್ ಇಂದ ಬಿಸ್ನೆಸ್ ಯಾರಿಗೂ ಸ್ಟಾರ್ಟ್ ಮಾಡ್ಸಲ್ಲ. ಅವ್ರಿಗಾದ್ರೂ ಅಷ್ಟೇ ಅವ್ರ ಪೇರೆಂಟ್ಸ್ ನ ಕರೆಸಿನೇ ಮಾತಾಡಿಸಿನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಅವರು ಮನೆಗೆ ಹೋಗ್ಬಿಟ್ಟು 20 ಡೇಸ್ ನಮ್ಮ ಕಂಪ್ನಿ ರಿಫಂಡ್ ಅಂಡ್ ರಿಪರ್ಚೇಸ್ ಪಾಲಿಸಿ ಇರುತ್ತೆ ಸರ್. 20 ಡೇಸ್ ಒಳಗೆ ರಿಫಂಡ್ ಮಾಡೋದು. ಹಾಗಾಗಿ ಬಂದ್ಬಿಟ್ಟವರು 1 ದಿನನೂ 2 ದಿನ ಆಗಿತ್ತು ಅನ್ಸುತ್ತೆ. ಅದ್ರಾಗ ನಾವೇನ್ ಮಾಡಿದ್ವಿ 2 ಡೇಸ್ ಅಲ್ಲಿ ರಿಫಂಡ್ ಮಾಡಿಬಿಟ್ಟು ಇಲ್ಲೆಲ್ಲ ಗಲಾಟೆ ಮಾಡಿದ್ರು. ನನ್ನ ಮೇಲೆಲ್ಲ ಕೈ ಹಾಕಿದ್ರಿಲ್ಲ. ಸ್ವಲ್ಪ ಕೈಯೆಲ್ಲ ಫ್ರಾಕ್ಚರ್ ಇದೆ. ಡಾಕ್ಟರ್ ಎಲ್ಲ ನಾನು ಆಲ್ರೆಡಿ ಇದ್ರೊಳಗಡೆ ಒಂದು ವರ್ಷ ಮಾಡಿ ನಾನು ಎಲ್ಲ ಹುಡುಗರು ನಾನು ಬಿಡಿಸಿ ಅಮೌಂಟ್ ನ ರೀಫಂಡ್ ಮಾಡಿಸಿ ನಾನು ಕೆಲಸ ಬಿಟ್ಟು 3-4 ವರ್ಷ ಆಯ್ತು ಸರ್ ಆಲ್ರೆಡಿ. ಇವಾಗ ಆ ಹುಡುಗ ಮಾಡಿದೆ, ಅವ್ರ ತಂಗಿ ಹಿಂಗತೆ ಹೋಗ್ತದೆ ಅಂತ ನಾನು ಹೇಳಿದೆ ಸರ್. ಬೇಡ, ಚೈನ್ ಲಿಂಕ್ ಕಂಪ್ನಿ ಅದು ಫ್ರಾಡ್ ಕಂಪ್ನಿ,
ಅದ್ರೊಳಗಡೆ ಗೊತ್ತಾಯ್ತು ನನಗೆ, ಬೇಡ ಅದನ್ನ ತಂದೆ. ಕಂಪ್ನಿ ಹೆಸರು ಅಜಾರ್ಟ್ ಕೋ-ಕಾಮರ್ಸ್ ಹಬ್ ಅಂತ ಸರ್. ಅದು ರಿಯಲ್ ನೇಮ್ DBA, ಡೈನಾಮಿಕ್ ಬೆನಿಫಿಷಿಯರಿ ಅಕಾರ್ಡಿಂಗ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೆಸರು. ಅದ್ರೊಳಗಡೆ ಬಂದು ಇವರು ಚೈನ್ಲಿಂಗ್ ಸಿಸ್ಟಮ್ ಮಾಡ್ತಾ ಇದ್ದಾರೆ ಸರ್. ನಾವು ಕನಕಗಿರಿಯಿಂದ ಸರ್. ಅಲ್ಲಿ ನಮ್ಮ ತಂಗಿ 9,000 ಕಟ್ಟಿದ್ದಾರೆ ಸರ್. ಅದನ್ನ ಫಸ್ಟಿಗೆ 2,500 ಕಟ್ಟಿದೆ, ಆಮೇಲೆ 9,000 ಕಟ್ಟಿದ್ದಾರೆ ಸರ್. ಆ 9,000ಕ್ಕೆ 5 ಶರ್ಟ್ ಕಟ್ಕಳಿಸಿದ್ದಾರೆ ಸರ್ ಅವರು. 5 ಶರ್ಟಿಗೆ ಆಯ್ತು, ನೀನು ರೊಕ್ಕ ಕೊಡಂಗಿಲ್ಲ, ನೀ ಕೆಲಸ ಮಾಡ್ತಿದ್ರೆ ಮಾಡಿ, ಇಲ್ಲಂದಪ್ಪ 5 ಶರ್ಟ್ ತಗೋ ಮನೆಗೆ ಹೋಗಂತ ಹೇಳಿ ಸರ್. ವಾಪಸ್ ರೊಕ್ಕ ಕೇಳಿದಕ್ಕೆ ಬಿಡ್ತಾರೆ ಸರ್ ಅವರು. 9,000 ರೂಪಾಯಿ ಕೊಟ್ಟಿರಿ ಸರ್. ಆ ಬಟ್ಟೆ ಕೊಡಂದ್ರಿ ಸರ್. 2,500 ರೂಪಾಯಿದಾಗ ಅರ್ಧ ಅಮೌಂಟ್ ಆದ್ರೆ ಕೊಡ್ರಿ ಅಂತಂದ್ರಿ ಸರ್. ನಾವು ಅರ್ಧ ಅಮೌಂಟ್ ಕೊಡ್ಲಿಲ್ಲ ಸರ್ ಅವರು. ನಾ ಯಾರನ್ನ ಬೇಕಾದ್ರೆ ಕರ್ಸರಿ, ನಾವು ಕೊಡಂಗಿಲ್ಲ ಅಮೌಂಟ್, ನೀವು ದುನಿಯಾ ಮಾಡ್ಕೊಡ್ರಿ ಅಂತಂದ್ರೆ ಸರ್. ಆಯ್ತು ನೋಡ್ರಿ ಅಂತ ನಾವು ಪೊಲೀಸಿಗೆ ಫೋನ್ ಮಾಡಿ ಸರ್. ನಮಗೂ ಬಡ್ದಾರೆ ಸರ್. ನನಗೆ ಅಲ್ಲಿಂದ ಬಡ್ಕೊಂಡ್ಬಂದು ಇಲ್ಲಿ ಕೆಳಗಡೆಯಿಂದ ಪೂರ್ತಿ ಕೆಳಗಡೆ ಬಡ್ಕೊಂಡ್ಬಂದು ಪೂರ್ತಿ ಇದೆಲ್ಲ ಡ್ಯಾಮೇಜ್ ಆಗಿದೆ ಸರ್. ಇಲ್ಲಿ ಹೋಗಿದೆ, ಇಲ್ಲೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಸರ್. ಬೆನ್ಗಡೆ ಹಿಂದೆಲ್ಲ ಹೊಡೆದಿದ್ದಾರೆ ಸರ್. ಅಷ್ಟೆಲ್ಲ ಅವ್ರು ಫುಲ್ ಅಷ್ಟೇ, ಅಷ್ಟು 40ರಿಂದ 50 ಜನ ಫುಲ್ ಹೊಡೆದಿದ್ದಾರೆ ಸರ್. ಆಟದ ಒಳಗಡೆ ಹತ್ತಿದ್ರೆ ಆಟದ ಒಳಗಡೆ ಕೆಳಗೆ ಇಳಿದು ಒಬ್ರ ಲೇಡೀಸ್ ಬಂದು ಚಪ್ಪಲ್ ಹೋಗಿದ್ದು ಕೆಳಗೆ ಇಳಿಸಿದ್ದಾರೆ ಸರ್. ಚೈನ್ಲಿಂಗ್ ಸಿಸ್ಟಮ್ ಸರ್ ಅದು. ಈಗ ಅವ್ರ ಮೇಲೆ ಕ್ರಮ, ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೀರಿ? ಅರೆಸ್ಟ್ ಮಾಡ್ಲೇಬೇಕು ಸರ್ ಅವ್ರನ್ನ. ಆ ಕಂಪ್ನಿನೇ ಇರ್ಲಾರ್ದಂಗೆ ಮಾಡ್ಬೇಕು ಸರ್. ಓನರ್ ಅವ್ರು ಸರ್ ಅದು ಗೊತ್ತಿಲ್ಲ ಸರ್. 4 ವರ್ಷ ಆಯ್ತು ಆಲ್ರೆಡಿ, ಅದು ನೆನಪಿಲ್ಲ. ಬಟ್ MD ನತಾಶಾ ಅಂತ ಇದ್ರೆ ಅವ್ರು ಇವಾಗ ಎಕ್ಸಿಟ್ ಆಗಿದ್ದಾರೆ ಅಂತೇನೋ. ಇಲ್ಲಿ ಏನೋ ಯಾರಾಗಿದ್ದಾರೆ ಅಂತ ಗೊತ್ತಿಲ್ಲ. ಒಂದು 15 ದಿನ ಮುಂಚೆ ನಮ್ಮ ತಂಗಿಗೆ ಕಾಲ್ ಮಾಡಿಬಿಟ್ಟು ಈ ಥರ 18ರಿಂದ 25,000 ಇಲ್ಲ 30ರಿಂದ 35,000 ಆ ಥರ ಎಲ್ಲ ಕೆಲಸ ಸಿಗುತ್ತೆ, ಚೆನ್ನಾಗೈತೆ ವರ್ಕ್, ಪ್ರಾಡಕ್ಟ್ ಸೇಲ್ ಮಾಡೋದು ಅದು ಇದು ಅಂತಂದು ಹೇಳಿ ಕರೆಸ್ಕೊಂಡು 2,500 ಕಟ್ಸಿ ಅದರಿಂದ 3 ದಿನ ಟ್ರೈನಿಂಗ್ ಅಂತ ಹೇಳಿದ್ರು. 3 ದಿನ ಟ್ರೈನಿಂಗ್ ಕೊಟ್ಟ ಮೇಲೆ 49,000 ಕಟ್ಬೇಕಂದ್ರು. 49,000 ಕಟ್ಟೋದಾಗಲ್ಲ ಅಂದಿದ್ದಕ್ಕೆ 9,000 ಕಟ್ಟೆ ಅಂದರು. 9,000 ಕಟ್ಬಿಟ್ಟು ಹೋಗ್ಯಾರ ಇವರು. ಈಗ ಮನೇಲಿ ಬೇಡ ಅಂತ ಹೇಳಿದ್ರು. ಏನು ಮಾಡಿದ್ರು, ಅಮೌಂಟ್ ರೀಫಂಡ್ ಮಾಡ್ರಿ ಅಂತ ಕೇಳಿದ್ವಿ. ನಮ್ಮ ತಂಗಿನ ಯಾವ ಹುಡುಗಿ ಕರ್ಸಿತ್ತಲ್ರಿ, ಆ ಹುಡುಗಿನ ಕರೆಸ್ಬಿಟ್ಟು ಆ ಹುಡುಗಿಗೆ ಕಾಲ್ ಮಾಡ್ಬಿಟ್ಟು ನಾ ಕೇಳಿದ್ರಿ. ಆ ಹುಡುಗಿ ಏನು ಹೇಳ್ತು, ಅಣ್ಣ ನಾಳೆ ಬಂದ್ಬಿಟ್ಟು 10,000 ಇಸ್ಕೊಂಡು ಹೋಗಂತ. 9,000 ಕೊಡ್ತೀನಿ ಅಂದ್ಲು. 9,000 ಬೇಡಮ್ಮ, ನಾವು ಕಟ್ಟಿರೋದು 11,500. 11,500ದಾಗ 1,500 ರೂಪಾಯಿ ಊಟದ್ದು ಖರ್ಚು ಎಲ್ಲ ತೆಗೆದು 10,000 ರೂಪಾಯಿ ಕೊಡು ಸಾಕು ನಂಗೆ ಅಂತ ಹೇಳಿದೆ. ಹ್ಞೂ ಅಣ್ಣ ನಾಳೆ ಬಂದು ಇಸ್ಕೊಂಡು ಹೋಗಂತಂದು ಹೇಳಿತ್ತು ಆ ಹುಡುಗಿ. ನಾ ಆ ಹುಡುಗಿ ಕಡೆ ಕೇಳಕ್ಕಂತ ಬಂದಿದ್ದೆ. ಆ ಹುಡುಗಿನ ಮುಂದೆ ಬಿಡ್ಲಾರ್ದಂಗೆ ಇವ್ರು ಬಂದು ಮಾಡಂತಿಕ ಅಲ್ಲೇ ಮಾಡಿದಾರೆ ಸರ್. ಮೇಲ್ಗಡೆ ಹೊಡೆದಿದ್ದಲ್ದೆ ಮತ್ತೆ ರೋಡ್ ಒಳಗೂ ನಮಗೆ ಇಬ್ರು ಹೊಡೆದಿದ್ದಾರೆ ಸರ್. ಟೋಟಲ್ ಒಂದು 20ರಿಂದ 25 ಜನ ಮೇಲೆ ಕೊಟ್ಟಿದ್ವಿ ಸರ್. ದಬ್ಬಾಳಿಕೆ ಐತೆ ಸರ್, ಬೇಜಾನ್ ಐತೆ ಸರ್ ದಬ್ಬಾಳಿಕೆ. ಕೇಸ್ ಮಾಡ್ಬೇಕು ಸರ್, ಕೇಸ್ ಮಾಡಕ ಅವ್ರ ಮ್ಯಾಗ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, 2 ಕಡೆಯ ವಾದಗಳನ್ನ ಕೇಳ್ತಾ ಇದ್ರೆ ಅವರದ್ದೇ ಆದ ರೀತಿಯಲ್ಲಿ ಸ್ಟೋರಿಗಳನ್ನ ಹೇಳ್ತಾ ಇದ್ದಾರೆ. ಆಕ್ಚುಲಿ ಆಗಿದ್ದೇನು, ಈಗ ಪೊಲೀಸರು ಏನ್ ಕ್ರಮ ತೆಗೆದುಕೊಂಡಿದ್ದಾರೆ? ದಶರಥ್ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಇದೀಗ ಅತಿ ಹೆಚ್ಚಾಗಿ ಚೈನ್ ಲಿಂಕ್ ಕಂಪನಿಗಳ ಹಾವಳಿ ಜಾಸ್ತಿ ಆಗಿದೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಹಣವನ್ನು ಹೂಡಿಕೆ ಮಾಡುವಂತ ಕೆಲವೊಂದಿಷ್ಟು ಚೈನ್ ಲಿಂಕ್ ಕಂಪನಿ ಹೆಸರುಕೊಂಡು ಹಣ ಹೂಡಿಕೆ ಮಾಡ್ತಾರೆ. ಅವ್ರ ಮೇಲೆ ಸಾಮೂಹಿಕವಾಗಿ ಹಲ್ಲೆ ಮಾಡುವಷ್ಟರ ಮಟ್ಟಿಗೆ ಅಂದ್ರೆ ಈ ಚೈನ್ ಲಿಂಕ್ ಕಂಪನಿಗಳ ಸಿಬ್ಬಂದಿಗಳ ಒಂದು ದೌರ್ಜನ್ಯ ಹೆಚ್ಚಾಗಿರುತ್ತದೆ. ಇನ್ನು ಕೊಪ್ಪಳ ತಾಲೂಕು ನಗರ ಪ್ರದೇಶದಲ್ಲಿ ಕಿನ್ನಾಳ ಒಂದು ರಸ್ತೆ ಬರುತ್ತೆ. ರಸ್ತೆದಲ್ಲಿ ಕಾಮರ್ಸ್ ಕೋಆಪರೇಟಿವ್ ಅಂತ ಅಂತಿನ ಒಂದು ಕಂಪನಿ ಏನಂದ್ರೆ ಚೈನ್ ಲಿಂಕ್ ಒಂದು ಕಂಪನಿಯನ್ನು ಮಾಡ್ಕೊಂಡಿದೆ. ಇಲ್ಲಿ ಅಂತಂದ್ರೆ ಯಾರಾದ್ರೂ ಒಂದು ಕಂಪನಿ ಹೂಡಿಕೆ ಅಂದ್ರೆ ಒಂದು ಎಕ್ಸಾಂಪಲ್ ಅಂದ್ರೆ 9,000 ರೂಪಾಯಿ ಹಣವನ್ನ ನಾವು ಹೂಡಿಕೆ ಮಾಡಿದ್ರೆ ಅವರು ನಂತರ ಕೆಲವಿಷ್ಟು ಮೆಂಬರ್ಗಳನ್ನ ಹಾಗೆ ಚೈನ್ ಲಿಂಕ್ ರೀತಿಯಲ್ಲಿ ಮಾಡ್ಕೊಂತ ಹೋಗ್ಬೇಕು. ಅದೇ ಪ್ರಕಾರ ನಾವು ಹಣವನ್ನ ನೀವು ಹಿಂತಿರುಗಿಸಿ ಅಂತ ಹೇಳ್ಕೊಂಡು ಲಾಭಾಂಶ ಬರುತ್ತೆ, ನಿಮ್ಗೆ ಅತಿ ಹೆಚ್ಚು ಹಣ ಕೊಡ್ತೀವಿ ಅಂತೇಳಿ ಈ ಕಂಪನಿಗಳು ಕೆಲವಿಷ್ಟು ಏನು ನಿರುದ್ಯೋಗ ಯುವಕರನ್ನ ಮತ್ತು ಯುವತಿಯರನ್ನ ಸೆಳೆಯುವಂತ ಕೆಲಸ ಮಾಡಿರುವಂತದ್ದು. ಇದೇ ರೀತಿಯಾಗಿ ಏನು ಕೊಪ್ಪಳ ಜಿಲ್ಲೆಯ ಕನಕಗಿರಿಯ ಒಂದು ಗಿರೇಗೌಡ ಮತ್ತು ಪೂಜೇಶ್ವರ ಏನ್ ಇಬ್ರು ವ್ಯಕ್ತಿಗಳು ಹಣ ಹೂಡಿಕೆ ಮಾಡಿರ್ತಾರೆ. ಅವರ ಏನು ಸಂಬಂಧಿಕರ ಹೆಸರಲ್ಲಿ ಹಣ ಹೂಡಿಕೆ ಮಾಡ್ತಾರೆ ಚೈನ್ ಲಿಂಕ್ ಕಂಪನಿಯಲ್ಲಿ. ಆದ್ರೆ ಹಣವನ್ನ ವಾಪಸ್ ಹೋದಾಗ ಏನ್ ಇಬ್ಬರು ಪರಸ್ಪರವಾಗಿ ಆ ಕಂಪನಿಯ ಸಿಬ್ಬಂದಿಗಳು ಮತ್ತು ಇವರ ನಡುವೆ ಏನಂದ್ರೆ ಮಾತಿಗೆ ಬೆಳೆದಿರುತ್ತೆ. ಏನ್ ಇಬ್ರು ಹಣವನ್ನ ಕೇಳಲು ಬಂದಂತ ಹಿರೇಗೌಡ ಮತ್ತು ಅದರ ಜೊತೆಗೆ ಏನ್ ಪೂಜೇಶ ಇಬ್ಬರನ್ನ ಹಿಡ್ಕೊಂಡು ಬಂದು ಬಹಿರಂಗವಾಗಿ ಏನಂದ್ರೆ ಏನು ಚೈನ್ ಲಿಂಕ್ ಕಂಪನಿಯ ಸಿಬ್ಬಂದಿಗಳು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು. ಈಗಾಗಲೇ ಈ ಸಂಬಂಧವಾಗಿ ಸ್ವತಃ ಏನಂತಂದ್ರೆ ಕೊಪ್ಪಳ ನಗರ ಠಾಣೆಯಲ್ಲಿ 5 ಜನ ಏನು ಕಂಪನಿ ಇದೆ ಆ ಕಂಪನಿಯ ಸಿಬ್ಬಂದಿಗಳ ಮೇಲೆ ಪ್ರಕರಣ ದಾಖಲಾಗಿರುವಂತದ್ದು. ಅವ್ರು ಏನು ಸಿಬ್ಬಂದಿಗಳು ಹೇಳೋ ಪ್ರಕಾರ ಈ ನಮ್ಮ ಕಡೆ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದರೆ ಆ ಕಾರಣಕ್ಕಾಗಿ ಈ ರೀತಿ ಮಾಡಿದ್ವಿ ಅಂತ ಹೇಳ್ತಾರೆ. ಒಟ್ಟಾರೆ ಏನಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಈ ಚೈನ್ ಲಿಂಕ್ ಕಂಪನಿಗಳ ಹಾವಳಿ ಇದೆ. ಆದ್ರೆ ಸರಿಯಾದ ರೀತಿಯಿಂದ ಪರವಾನಗಿ ಇಲ್ಲ, ಏನಿಲ್ಲ. ಆದ್ರೂ ಸಹ ಈ ರೀತಿ ಕಾನೂನನ್ನ ಕೈಗೆತ್ತಿಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಅದು ಸಾಮೂಹಿಕವಾಗಿ ಹಲ್ಲೆ ಮಾಡ್ತಾರೆ ಅಂದ್ರೆ ಕಾನೂನು ಎಷ್ಟರ ಮಟ್ಟಿಗೆ
ನಿಜವಾಗ್ಲೂ ಕೂಡ ಇವರು ಅರ್ಥಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಒಟ್ಟಾರೆ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಇವತ್ತು ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಕೇವಲ ಇದೊಂದೇ ಪ್ರಕರಣ ಅಲ್ಲ, ಈ ಪ್ರತಿ ವಾರದಲ್ಲಿ 2-3 ಬಾರಿ ಈ ರೀತಿ ಯಾರು ಹಣ ಕೇಳಲು ಹೋಗ್ತಾರೆ, ಅಂದ್ರೆ ಏನು ಹೂಡಿಕೆ ಮಾಡಿರ್ತಾರೆ, ಹಣ ಕೇಳಲು ಹೋದ ಸಂದರ್ಭದಲ್ಲಿ ಅವ್ರ ಮೇಲೆ ಮಾನಸಿಕವಾಗಿ ಸಾಮೂಹಿಕವಾಗಿ ಹಲ್ಲೆ ಮಾಡುವಂತ ಕೆಲಸ ಈ ಕಂಪನಿಯವರು ಮಾಡಿರ್ತಾರೆ ಅಂತೇಳಿ ಗಂಭೀರವಾದ ಒಂದು ಆರೋಪ ಕೇಳಿರುವಂತದ್ದು. ಒಟ್ಟಾರೆ ಇವತ್ತು ಕೊಪ್ಪಳದ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. 5 ಜನ ಏನು ಅವ್ರ ಕಂಪನಿಯ ಸಿಬ್ಬಂದಿ ಹೇಳಿದ್ರೆ ಅವ್ರ ಮೇಲೆ ಪ್ರಕರಣ ದಾಖಲಾಗಿ 5 ಜನರನ್ನ ವಶಕ್ಕೆ ಪೊಲೀಸರು ಪಡೆದಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ನಾಗರಾಜ್. Hey,